ನಮಸ್ಕಾರ ಫ್ರೆಂಡ್ಸ್, ನಿಮ್ದು ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಆಗಿದೆಯಾ? ಆ್ಯಪ್ಗಳು ಸ್ಲೋ ಆಗಿ ಓಪನ್ ಆಗ್ತಾ ಇದ್ದೇವೆ, ವೆಬ್ಸೈಟ್ಗಳು ಲೋಡ್ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ನಿಮ್ಮ ಡೇಟಾ ಸ್ಟೋರೇಜ್ ಅಲ್ಲ, ಇದಕ್ಕೆ ಕಾರಣ ಕೆಸೆ ಸ್ಟೋರೇಜ್. ಕೆಸೆ ಸ್ಟೋರೇಜ್ ಅನ್ನು ನೀವು ಎಷ್ಟೇ ಕ್ಲಿಯರ್ ಮಾಡಿ, ಆದರೆ ಇದು ಸ್ಟೋರ್ ಆಗುತ್ತಾ ಹೋಗುತ್ತೆ. ಇದನ್ನು ಕ್ಲಿಯರ್ ಮಾಡಕ್ಕೆ ಬಹಳ ಸಮಯ ಬೇಕು. ಆದ್ದರಿಂದ ನಾನು ಈ ವಿಡಿಯೋದಲ್ಲಿ ಒಂದು ಆ್ಯಪ್ ಅನ್ನು ಹೇಳಿಕೊಡುತ್ತೇನೆ. ಈ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ನೀವು ಕೆಸೆಯನ್ನು ಒಂದೇ ಕ್ಲಿಕ್ ಅಲ್ಲಿ ಕ್ಲಿಯರ್ ಮಾಡಬಹುದು. ಅದಕ್ಕಾಗಿ ನೀವು ವಿಡಿಯೋವನ್ನು ಕೊನೆ ತನಕ ನೋಡಿ. ಪ್ಲೇಸ್ಟೋರ್ ಓಪನ್ ಮಾಡಿ, ಒನ್ ಟ್ಯಾಪ್ ಕ್ಲೀನರ್ ಅಂತ ಸರ್ಚ್ ಮಾಡಿ. ಈ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಓಪನ್ ಮಾಡಿ. ಇದು ಕೆಲವು ಪರ್ಮಿಷನ್ ಅನ್ನು ಕೇಳುತ್ತೆ, ಲೈಕ್ ಪರ್ಮಿಟ್ ಯೂಸೇಜ್ ಆಕ್ಸೆಸ್. ಅವುಗಳನ್ನು ಅಲೌ ಮಾಡಿ. ಅದನ್ನು ಅಲೌ ಮಾಡಿದ ನಂತರ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಒಂದು ಆಪ್ಷನ್ ಕಾಣುತ್ತೆ, ಅದರ ಮೇಲೆ ಟಿಕ್ ಮಾಡಿ 10 ಸೆಕೆಂಡ್ ವೇಟ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆ್ಯಪ್ ಓಪನ್ ಆಗುತ್ತೆ. ಅಲ್ಲಿ ಒಂದು ಆಪ್ಷನ್ ಬರುತ್ತೆ, ಚೇಂಜ್ ಕ್ಲೀನರ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಬ್ರಷ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಒಂದು ಬ್ರಷ್ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ಅಲ್ಲಿರುವ ಆ್ಯಪ್ಗಳ ಲಿಸ್ಟ್ ಓಪನ್ ಆಗುತ್ತೆ. ನಿಮಗೆ ಯಾವ ಆ್ಯಪಿನ ಚೇಂಜ್ ಕ್ಲಿಯರ್ ಮಾಡುವುದಿಲ್ಲ ಅದನ್ನು ಅನ್ಸೆಲೆಕ್ಟ್ ಮಾಡಿ. ಲೈಕ್ ನನಗೆ ಗೂಗಲ್ ಪೇ ಆ್ಯಪಿನ ಚೇಂಜ್ ಕ್ಲಿಯರ್ ಮಾಡುವುದಿಲ್ಲ, ನಾನು ಅದನ್ನು ಅನ್ಸೆಲೆಕ್ಟ್ ಮಾಡುತ್ತೇನೆ. ಆಮೇಲೆ ಬ್ರಷ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎರಡು ಆಪ್ಷನ್ ಬರುತ್ತವೆ, ಆಟೋಮೆಟಿಕ್ ಮತ್ತು ಮ್ಯಾನುವಲ್ ಅಂತ. ಆಟೋಮೆಟಿಕ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಒತ್ತಿ. ಮತ್ತೊಂದು ಪೇಜ್ ಓಪನ್ ಆಗುತ್ತೆ, ಅದರಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇದು ನಿಮಗೆ ಸೆಟ್ಟಿಂಗ್ ಗೆ ರಿಡೈರೆಕ್ಟ್ ಮಾಡುತ್ತೆ. ಅದರಲ್ಲಿ ಒಂದು ಆಪ್ಷನ್ ಇರುತ್ತೆ, ಡೌನ್ಲೋಡೆಡ್ ಆಪ್ಸ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಒನ್ ಟ್ಯಾಪ್ ಕ್ಲೀನರ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಎರಡು ಆಪ್ಷನ್ ಬರುತ್ತವೆ. ಅದರಲ್ಲಿ ಯೂಸ್ ಒನ್ ಟ್ಯಾಪ್ ಕ್ಲೀನರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಆನ್ ಮಾಡಿ. ಆನ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಈ ಆಪ್ಷನ್ ಅನ್ನು ಟಿಕ್ ಮಾಡಿ. ಟಿಕ್ ಮಾಡಿದ ತಕ್ಷಣ 10 ಸೆಕೆಂಡ್ ವೇಟ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆ್ಯಪ್ ಗೆ ಬ್ಯಾಕ್ ಆಗಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಇದು ಈಗ ನಿಮ್ಮ ಮೊಬೈಲ್ ಅಲ್ಲಿರುವ ಎಲ್ಲ ಆ್ಯಪ್ಗಳ ಕೆಶೆಯನ್ನು ಆಟೋ ಕ್ಲಿಯರ್ ಮಾಡುತ್ತೆ. ಆದರೆ ನೀವು ಸ್ಕ್ರೀನ್ ಮೇಲೆ ಟಚ್ ಮಾಡುವುದಿಲ್ಲ, ಯಾಕಂದರೆ ಈ ಸ್ಕ್ರೀನ್ ಮೇಲೆ ಟಚ್ ಮಾಡುವುದರಿಂದ ಈ ಪ್ರೋಸೆಸ್ ಸ್ಟಾಪ್ ಆಗಿಬಿಡುತ್ತೆ. ಪ್ರೋಸೆಸ್ ಫಿನಿಶ್ ಆದ ಮೇಲೆ ಇದು ಬ್ಯಾಕ್ ಆಗಿಬಿಡುತ್ತೆ. ನೀವು ಇಲ್ಲಿ ನೋಡಬಹುದು, ಇದು 129 MB ಕೆಶೆಯನ್ನು ಕ್ಲಿಯರ್ ಮಾಡಿದೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ವಿಡಿಯೋನು ಲೈಕ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.